ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಿ ಶರಣ ದರ್ಶನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ನಾಡಿನ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿ ಎಂದರೆ ನಮಗೆಲ್ಲ ಅಪಾರ ಭಕ್ತಿ ಮತ್ತು ಗೌರವ. ಆದರೆ ನಮ್ಮ ಅಕ್ಕನವರಂತೆಯೇ ಬದುಕಿದ ಕಾಶ್ಮೀರದ ಮತ್ತೊಬ್ಬ ಶ್ರೇಷ್ಠ ಸಂತ ಕವಯಿತ್ರಿ ಮಾತೆ ಲಲ್ಲೇಶ್ವರಿಯವರ ಬಗ್ಗೆ ಬಹುತೇಕರಿಗೆ ತಿಳಿದಿಲ್ಲ. ಇವರನ್ನೇ ಕಾಶ್ಮೀರಿ ಜನರು ಪ್ರೀತಿಯಿಂದ ಲಲ್ ದೆದ್ ಅಥವಾ ಲಲ್ಲಾ ಅಜ್ಜಿ ಎಂದು ಕರೆಯುತ್ತಾರೆ. ಭೌಗೋಳಿಕವಾಗಿ ದಕ್ಷಿಣದ ಕರ್ನಾಟಕಕ್ಕೂ ಉತ್ತರದ ಕಾಶ್ಮೀರಕ್ಕೂ ಸಾವಿರಾರು ಮೈಲಿಗಳ ಅಂತರ. ಕಾಲಮಾನದಲ್ಲೂ ಲಲ್ಲೇಶ್ವರಿಯವರು ಅಕ್ಕನಿಗಿಂತ 2 ಶತಮಾನಗಳಷ್ಟು ಕಿರಿಯರು. ಆದರೂ ಇವರಿಬ್ಬರ ಬದುಕು, ಆಧ್ಯಾತ್ಮಿಕ ಪಯಣ ಹಾಗೂ ಸಾಕ್ಷಾತ್ಕಾರದ ನಡುವಿನ ಸಾಮ್ಯತೆಗಳು ನಿಜಕ್ಕೂ ಬೆರಗು ಮೂಡಿಸುತ್ತವೆ. ಬನ್ನಿ, ಇಂದು ನಾವು ಮಾತೆ ಲಲ್ಲೇಶ್ವರಿಯವರ ಜೀವನ ದರ್ಶನವನ್ನು ಅರಿಯುತ್ತಾ ಈ 2 ದಿವ್ಯ ಚೇತನಗಳ ನಡುವಿನ ಸುಂದರ ಸಾಮ್ಯತೆಗಳನ್ನು ಸ್ಮರಿಸೋಣ. ಅದಕ್ಕೂ ಮುನ್ನ ಒಂದು ಮುಖ್ಯವಾದ ಸ್ಪಷ್ಟನೆ. ಈ ಇಬ್ಬರು ಅಧ್ಯಾತ್ಮ ಮಾತೆಯರ ನಡುವೆ ಐತಿಹಾಸಿಕ ನಂಟೇನೂ ಇರಲಿಲ್ಲ. ಅಲ್ಲದೆ ಕಾಶ್ಮೀರ ಶೈವ ಹಾಗೂ ನಮ್ಮ ಶರಣ ದರ್ಶನಗಳು ತಮ್ಮದೇ ಆದ ವಿಭಿನ್ನ ತಾತ್ವಿಕ ನೆಲೆಗಳನ್ನು ಹೊಂದಿವೆ. ಹಾಗಾಗಿ ಇದೊಂದು ತೌಲನಿಕ ಅಧ್ಯಯನವಷ್ಟೇ. ಈ ಉಭಯ ಸಾಧಕಿಯರ ಪಯಣದ ಸಾಮ್ಯತೆಗಳನ್ನು ಭಕ್ತಿಪೂರ್ವಕವಾಗಿ ಅರಿಯುವುದಷ್ಟೇ ಈ ಪ್ರಸ್ತುತಿಯ ಮೂಲ ಆಶಯ. 14ನೇ ಶತಮಾನದ ಕಾಲಘಟ್ಟ. ಕಾಶ್ಮೀರದಲ್ಲಿ ರಾಜಕೀಯ ಪಲ್ಲಟಗಳು ಮತ್ತು ಧಾರ್ಮಿಕ ಸಂಘರ್ಷಗಳು ಆ ಕಣಿವೆಯ ನೆಮ್ಮದಿಯನ್ನು ಕದಡುತ್ತಿದ್ದ ಪ್ರಕ್ಷುಬ್ಧ ವಾತಾವರಣ ಅದು. ಲಲ್ಲೇಶ್ವರಿಯವರು ಜನಿಸಿದ್ದು ಕ್ರಿಸ್ತಶಕ 1320 ಸುಮಾರಿಗೆ ಶ್ರೀನಗರದ ಬಳಿಯ ಪಾಂಪೋರ್ ಅಥವಾ ಪಂಡ್ರಥಾನ್ ಎಂಬ ಹಳ್ಳಿಯ ಕಾಶ್ಮೀರಿ ಪಂಡಿತರ ಮನೆತನದಲ್ಲಿ. ಅಂದಿನ ಪದ್ಧತಿಯಂತೆ ಕೇವಲ 12ನೇ ವಯಸ್ಸಿಗೆ ಅವರನ್ನು ಪಾಂಪೋರಿನ ಯುವಕನೊಬ್ಬನಿಗೆ ವಿವಾಹ ಮಾಡಿಕೊಡಲಾಯಿತು. ಗಂಡನ ಮನೆಯಲ್ಲಿ ಅವರಿಗೆ ಪದ್ಮಾವತಿ ಎಂಬ ಹೊಸ ಹೆಸರನ್ನಿಟ್ಟರು. ಆದರೆ ಆ ತಾಯಿಯ ದಾಂಪತ್ಯ ಜೀವನ ಅತ್ಯಂತ ಕಷ್ಟಕರವಾಗಿತ್ತು. ಲಲ್ಲೇಶ್ವರಿಯವರ ಅತ್ತೆ ಮಹಾಕ್ರೂರಿ. ಸದಾ ಸೊಸೆಯ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುವುದೇ ಆಕೆಯ ದಿನಚರಿಯಾಗಿತ್ತು. ಆದರೂ ಲಲ್ಲೇಶ್ವರಿ ಎಂದೂ ತುಟಿ ಬಿಚ್ಚಲಿಲ್ಲ. ದಿನವೂ ನದಿಗೆ ಹೋಗಿ ನೀರು ತರುವುದು ಲಲ್ಲೇಶ್ವರಿಯವರ ದೈನಂದಿನ ಕಾಯಕ. ನದಿಯಾಚೆಗಿದ್ದ ಆ ಶಿವನ ಗುಡಿಯೇ ಅವರ ಏಕಾಂತದ ಆಶ್ರಯ ತಾಣ. ಅಲ್ಲಿ ಗಂಟೆಗಟ್ಟಲೆ ಕುಳಿತು ಅವರು ಶಿವಧ್ಯಾನದಲ್ಲಿ ಮೈಮರೆಯುತ್ತಿದ್ದರು. ಅತ್ತೆಯ ವಕ್ರದೃಷ್ಟಿಗೆ ಸೊಸೆಯ ಈ ಭಕ್ತಿ ದ್ರೋಹದಂತೆ ಕಂಡಿತು. ನೀರು ತರುವ ನೆಪದಲ್ಲಿ ಅವಳು ಪರಪುರುಷನೊಡನೆ ಕಾಲ ಕಳೆಯುತ್ತಿದ್ದಾಳೆ ಎಂದು ಗಂಡನ ಕಿವಿ ಚುಚ್ಚಿದಳು. ಒಂದು ಜನಜನಿತವಾದ ಪ್ರತೀತಿಯ ಪ್ರಕಾರ ಒಂದು ದಿನ ಲಲ್ಲೇಶ್ವರಿ ತಲೆಯ ಮೇಲೆ ನೀರಿನ ಮಡಿಕೆ ಹೊತ್ತು ಬರುತ್ತಿದ್ದರು. ಇತ್ತ ಅನುಮಾನದ ಬೆಂಕಿಯಲ್ಲಿ ಬೇಯುತ್ತಿದ್ದ ಗಂಡ ಸಿಟ್ಟಿನಿಂದ ಆಕೆಯ ತಲೆಯ ಮೇಲಿದ್ದ ಮಡಿಕೆಗೆ ದೊಣ್ಣೆಯಿಂದ ಬಲವಾಗಿ ಬಾರಿಸಿದ. ಮಡಿಕೆಯೇನೋ ಒಡೆದು ಚೂರಾಯಿತು. ಆದರೆ ಅಚ್ಚರಿ ಎಂಬಂತೆ ಒಂದು ಹನಿ ನೀರು ಕೆಳಗೆ ಚೆಲ್ಲಲಿಲ್ಲ. ಆ ನೀರು ಅದೇ ಆಕಾರದಲ್ಲಿ ಘನೀಭವಿಸಿ ಅವಳ ತಲೆಯ ಮೇಲೆಯೇ ಹಾಗೇ ನಿಂತಿತ್ತು. ಮಡಿಕೆ ಒಡೆದರೂ ವಿಚಲಿತರಾಗದ ಆ ಸಾಧ್ವಿ ಪ್ರಶಾಂತವಾಗಿ ಆ ನೀರನ್ನು ಮನೆಯ ಬೇರೊಂದು ಪಾತ್ರೆಗೆ ಸುರಿದು ಉಳಿದದ್ದನ್ನು ಹೊರಗೆ ಚೆಲ್ಲಿದರಂತೆ. ಆ ಜಾಗದಲ್ಲಿ ಒಂದು ಸಣ್ಣ ಕೊಳವೆ ಸೃಷ್ಟಿಯಾಯಿತು ಎನ್ನುತ್ತದೆ ಈ ಜನಪದ ಐತಿಹ್ಯ. ಆ ಒಂದೇ ಒಂದು ಘಟನೆ ಲಲ್ಲೇಶ್ವರಿಯವರ ಲೌಕಿಕ ಬದುಕಿನ ಕೊಂಡಿಗಳನ್ನು ಶಾಶ್ವತವಾಗಿ ಕಳಚಿಹಾಕಿತು. ಆಗ ಅವರಿಗೆ ಕೇವಲ 24 ವರ್ಷ ವಯಸ್ಸು. ಸಂಸಾರದ ಸಹವಾಸ ಸಾಕು, ಈ ಮೋಹದ ಬಂಧನಗಳೆಲ್ಲ ಇನ್ನೇಕೆ ಎಂದು ನಿರ್ಧರಿಸಿದ ಆ ತರುಣಿ ಒಮ್ಮೆಯೂ ಹಿಂದಿರುಗಿ ನೋಡಲಿಲ್ಲ. ಮನೆಯ ಹೊಸ್ತಿಲು ದಾಟಿ ಹೊರಬಂದೇ ಬಿಟ್ಟರು. ಬಾಹ್ಯ ಜಗತ್ತಿನ ಮಾಯೆಯ ಕತ್ತಲಿನಿಂದ ಒಳಗಿನ ಅರಿವಿನ ಜ್ಯೋತಿಯತ್ತ ಅವರ ಆ ಸುದೀರ್ಘ ಆಧ್ಯಾತ್ಮಿಕ ಯಾತ್ರೆ ಶುರುವಾಗಿದ್ದು
ಆ ಕ್ಷಣದಿಂದಲೇ. ಅತ್ತ ಮನೆ ಬಿಟ್ಟು ಕಾಶ್ಮೀರದ ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದ ಲಲ್ಲೇಶ್ವರಿಯವರ ಪಾಲಿಗೆ ದಾರಿದೀಪವಾದದ್ದು ಸಿದ್ಧ ಶ್ರೀಕಂಠರೆಂಬ ಗುರುವಿನ ದರ್ಶನ. ಅವರಿಂದ ಕಾಶ್ಮೀರಿ ಶೈವ ದರ್ಶನದ ದೀಕ್ಷೆಯನ್ನು ಪಡೆದುಕೊಂಡರು. ಗುರು ಒಲಿದ ಆ ಪಥ ಕೇವಲ ಮೂರ್ತಿ ಪೂಜೆಯ ದಾರಿಯಾಗಿರಲಿಲ್ಲ. ಬದಲಿಗೆ ತಮ್ಮ ಒಡಲಿನೊಳಗೆ ಇರುವ ಆ ಶಿವ ಮತ್ತು ಶಕ್ತಿಯನ್ನು ಒಂದಾಗಿ ಕಾಣುವ ಶ್ರೇಷ್ಠ ಅದ್ವೈತ ತತ್ವವಾಗಿತ್ತು. ಗುರುವಿನ ಮಾರ್ಗದರ್ಶನದಲ್ಲಿ ಅಂತರಂಗದ ಶೋಧನೆಗಿಳಿದ ಆ ಸಾಧ್ವಿ ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಮೀರಿದ್ದರು. ಅವರೊಳಗಿನ ಆಧ್ಯಾತ್ಮಿಕ ಜಾಗೃತಿ ಎಷ್ಟಿತ್ತೆಂದರೆ ಉಡುಗೆ ತೊಡುಗೆಗಳ ಹಂಗು ತೊರೆದು ದೇಹದ ಅರಿವನ್ನೇ ಕಳೆದುಕೊಂಡರು. ದಿಗಂಬರಿಯಾಗಿ ಅವಧೂತ ಸ್ಥಿತಿಯಲ್ಲಿ ಮೈಮರೆತು ನರ್ತಿಸಿದರು. ಲೌಕಿಕದ ಮಿತಿಗಳನ್ನೆಲ್ಲ ಮೀರಿ ದೈವತ್ವಕ್ಕೇರಿದ ಮಾತೆ ಲಲ್ಲೇಶ್ವರಿ ತಮಗೊಲಿದ ಏಕಾಂತದಲ್ಲಿಯೇ ಉಳಿಯಲಿಲ್ಲ. ಮರಳಿ ಸಾಮಾನ್ಯರ ಬಳಿ ಬಂದು ಪಂಡಿತರಿಗಷ್ಟೇ ಮೀಸಲಿದ್ದ ಆಧ್ಯಾತ್ಮದ ಆಳವನ್ನು ಜನಸಾಮಾನ್ಯರಿಗೂ ಒಲಿಯುವಂತೆ ಅಪ್ಪಟ ಕಾಶ್ಮೀರಿ ಆಡುಭಾಷೆಯಲ್ಲಿ ಹಾಡಿ ಜ್ಞಾನದ ಅಮೃತವನ್ನೆರೆದರು. ಮಾತೆ ಲಲ್ಲೇಶ್ವರಿಯವರ ಈ ಜೀವನಗಾಥೆಯನ್ನು ಕೇಳುತ್ತಿದ್ದಂತೆ ನಮಗೆ ಕರುನಾಡಿನ ಕಣ್ಮಣಿ ಶರಣೆ ಅಕ್ಕ ಮಹಾದೇವಿಯವರ ನೆನಪಾಗುವುದು ಸಹಜ ತಾನೆ. ರಾಜ ಕೌಶಿಕನ ಲೌಕಿಕ ಒಲವನ್ನು ಧಿಕ್ಕರಿಸಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚನ್ನಮಲ್ಲಿಕಾರ್ಜುನನೇ ತನ್ನ ಸರ್ವಸ್ವ ಎಂದವರು ನಮ್ಮ ಅಕ್ಕ. ಇತ್ತ ಅತ್ತೆ ಮತ್ತು ಗಂಡನ ಕ್ರೌರ್ಯವನ್ನು ಮೆಟ್ಟಿ ನಿಂತು ಹೊರಬಂದವರು ಮಾತೆ ಲಲ್ಲೇಶ್ವರಿ. ಆಧ್ಯಾತ್ಮಿಕ ಸಾಧನೆಯ ತುತ್ತ ತುದಿಯಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ಸೀರೆ ರವಿಕೆಯನ್ನು ಕಿತ್ತೆಸೆದು ಕೇಶರಾಶಿಯಿಂದಲೇ ದೇಹವನ್ನು ಮುಚ್ಚಿಕೊಂಡು ದಿಗಂಬರಿಯಾಗಿ ನಡೆದ ಪ್ರಸಂಗ ನಮಗೆಲ್ಲ ತಿಳಿದೇ ಇದೆ. ಅದೇ ರೀತಿ ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಧಿಕ್ಕರಿಸಿದ ಲಲ್ಲೇಶ್ವರಿಯವರು ಸಹ ನಿರ್ವಾಣ ಸ್ಥಿತಿಯಲ್ಲಿ ಮೈಮರೆತು ಅಲೆದಾಡಿದ ಉಲ್ಲೇಖಗಳು ಕಂಡುಬರುತ್ತವೆ. ಈ ಇಬ್ಬರು ತಾಯಂದಿರು ಸ್ತ್ರೀವಾದಿ ಆಧ್ಯಾತ್ಮದ ಅಪ್ರತಿಮ ಪ್ರತೀಕಗಳು. ಒಂದು ಕುತೂಹಲದ ವಿಚಾರವೆಂದರೆ ಲಲ್ಲೇಶ್ವರಿಯವರ ಮಾತುಗಳು ಹಿಂದೂಗಳಿಗೆ ಮಾತ್ರವಲ್ಲ ಮುಸ್ಲಿಮರಿಗೂ ಹತ್ತಿರವಾದವು. ಕಾಶ್ಮೀರಕ್ಕೆ ಆಗತಾನೆ ಇಸ್ಲಾಂ ಮತ್ತು ಸೂಫಿ ಪರಂಪರೆಗಳು ಕಾಲಿಡುತ್ತಿದ್ದವು. ಇಂಥ ಹೊತ್ತಿನಲ್ಲಿ ಲಲ್ಲೇಶ್ವರಿಯವರ ಚಿಂತನೆಗಳು ಶೈವ ಮಾರ್ಗ ಮತ್ತು ಸೂಫಿ ಪಂಥದ ನಡುವೆ ಒಂದು ಅದ್ಭುತವಾದ ಸೇತುವೆ ನಿರ್ಮಿಸಿದವು. ಮುಸ್ಲಿಮರು ಅವರನ್ನು ಪ್ರೀತಿಯಿಂದ ಲಲ್ ಆರಿಫಾ ಎಂದೇ ಕರೆದರು. ಮುಂದಿನ ತಮ್ಮ 72 ವರ್ಷಗಳ ಜೀವಿತಾವಧಿಯುದ್ದಕ್ಕೂ ಕಾಶ್ಮೀರದಾದ್ಯಂತ ಸಂಚರಿಸಿ ಜನರಲ್ಲಿ ಪ್ರೀತಿ, ಕರುಣೆ ಮತ್ತು ಅಂತರಂಗ ಶುದ್ಧಿಯ ಸಂದೇಶವನ್ನು ಸಾರಿದರು. ಆ ಮಹಾನ್ ಯೋಗಿನಿಯ ಬದುಕಿನಷ್ಟೇ ಅವರ ಅಂತ್ಯವೂ ಪರಮ ವಿಸ್ಮಯ. ಕೊನೆಗಾಲದಲ್ಲಿ ಲಲ್ಲೇಶ್ವರಿಯವರು ಹಾಡುತ್ತಲೇ ಒಂದು ದೊಡ್ಡ ಮಡಿಕೆಯಲ್ಲಿ ಕುಳಿತು ಮೇಲೊಂದು ಮಡಿಕೆಯನ್ನು ಮುಚ್ಚಿಕೊಂಡರು. ಕಳವಳಗೊಂಡ ಶಿಷ್ಯರು ಬಂದು ಮುಚ್ಚಳ ತೆಗೆದು ನೋಡಿದರೆ ಅಲ್ಲಿ ಲಲ್ಲೇಶ್ವರಿ ಇರಲಿಲ್ಲ. ತಮ್ಮ ಅಂತ್ಯಕ್ರಿಯೆಗಾಗಿ ಹಿಂದೂ ಮತ್ತು ಮುಸ್ಲಿಂ ಶಿಷ್ಯರು ಕಿತ್ತಾಡದಿರಲಿ ಎಂದೇ ಆ ಯೋಗಿನಿ ಗಾಳಿಯಲ್ಲಿ ಬೆರೆತು ಮರೆಯಾದರು ಎನ್ನುತ್ತದೆ ಇತಿಹಾಸ. ಇವರ ಸ್ಮರಣಾರ್ಥವಾಗಿಯೇ ಕಾಶ್ಮೀರದ ಶ್ರೀನಗರದಲ್ಲಿರುವ ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸಾ ಆಸ್ಪತ್ರೆಯನ್ನು ಲಲ್ಲಾದೆದ್ ಆಸ್ಪತ್ರೆ ಎಂದು ನಾಮಕರಣ ಮಾಡಲಾಗಿದೆ. 7 ಶತಮಾನಗಳೇ ಕಳೆದರೂ ಕಾಶ್ಮೀರದ ಮನೆಮನಗಳಲ್ಲಿ ಲಲ್ಲೇಶ್ವರಿಯವರ ವಾಕ್ಗಳು ಇಂದಿಗೂ ಜೀವಂತವಾಗಿವೆ. ಬನ್ನಿ, ಲಲ್ಲೇಶ್ವರಿಯವರ ಕೆಲವು ಅಪರೂಪದ ವಾಕ್ಗಳನ್ನು ಮೊದಲು ಅದರ ಮೂಲ ಕಾಶ್ಮೀರಿ ಭಾಷೆಯಲ್ಲಿಯೇ ಆಲಿಸೋಣ. ನಂತರ ಅದರ ಭಾವಾರ್ಥವನ್ನು ನಮ್ಮ ಕನ್ನಡದಲ್ಲಿಯೇ ತಿಳಿಯೋಣ. जातून येजून करून ना काय, ना साथी करून काय, ना सैखत, ना बारान साथ, ना यसून येजून करून काय. ಕನ್ನಡದ ಭಾವಾರ್ಥ: ಪರಮಾತ್ಮನನ್ನು ಹುಡುಕುತ್ತಾ ಹೊರಗೆ ಅಲೆಯಬೇಡ. ಅವನು ಎಲ್ಲಿದ್ದಾನೆಂದು ಯಾರನ್ನೂ ವಿಚಾರಿಸಬೇಡ.
ದೇವರು ನಿನ್ನ ಹೊರಗಿಲ್ಲ. ನೀನು ಎಲ್ಲೇ ಇದ್ದರೂ ಅವನು ನಿನ್ನ ಅಂತರಂಗದಲ್ಲೇ ನೆಲೆಸಿದ್ದಾನೆ. ಹಾಗಾಗಿ ಆ ದಿವ್ಯ ಚೇತನವನ್ನು ಹೊರಗೆ ಹುಡುಕುವ ಬದಲು ನಿನ್ನೊಳಗೆ ನೀನು ಸಾಕ್ಷಾತ್ಕರಿಸಿಕೊ. Čajono vubze kasan kuil, andruni mudra ka sanchar. Vot kasmiut chusari vasan, yat amyai sannai yakbar. ಕನ್ನಡದ ಭಾವಾರ್ಥ. ಒಮ್ಮೆ ನಿನ್ನ ಅಂತರಂಗದ ಆತ್ಮಜ್ಯೋತಿಯನ್ನು ನೀನು ಬೆಳಗಿ ನೋಡು. ಆಗ ನಿನ್ನೊಳಗಿರುವ ಕಗ್ಗತ್ತಲು ತನ್ನಿಂತಾನೇ ಕಣ್ಮರೆಯಾಗುತ್ತದೆ. ಯಾವಾಗ ನಿನ್ನೊಳಗಿನ ಆ ಸತ್ಯ ನಿನಗೆ ಅರ್ಥವಾಗುತ್ತದೆಯೋ ಆಗ ಈ ಜಗತ್ತಿಗೆ ಮನುಷ್ಯನಾಗಿ ನಾನು ಬಂದಿರುವುದು ಇದೇ ಮೊದಲು ಮತ್ತು ಇದೇ ಕೊನೆ ಎಂಬ ಆತ್ಯಂತಿಕ ಅರಿವು ನಿನ್ನದಾಗುತ್ತದೆ. कौम सरी हमदेव, कौम सरी छेवान, कौम सरी छेवान कुय सेत कान, यिज अस चुय सरी समा, चच अस सरी चुसाम जान. ಕನ್ನಡದ ಭಾವಾರ್ಥ. ಕೆಲವರು ದೇವರನ್ನು ದಿನವೂ ಹುಡುಕುತ್ತಾರೆ, ಕೆಲವರು ಅವನನ್ನೇ ಸಂಪೂರ್ಣವಾಗಿ ನಿರಾಕರಿಸುತ್ತಾರೆ, ಇನ್ನು ಕೆಲವರು ಅವನನ್ನು ಮರೆತೇ ಬಿಡುತ್ತಾರೆ. ಆದರೆ ಯಾರು ಭಗವಂತನನ್ನು ಹೊರಗೆ ಹುಡುಕದೆ ಅವನು ಸದಾ ನನ್ನಲ್ಲೇ ಜೀವಂತವಾಗಿದ್ದಾನೆ ಎಂಬ ಎಚ್ಚರದಲ್ಲಿ ಇರುತ್ತಾರೋ ಅವರೇ ಈ ಜಗತ್ತಿನ ನಿಜವಾದ ಜೀವಂತ ಆತ್ಮ. ಕೊನೆಯವರೆಗೂ ಈ ಪ್ರಸ್ತುತಿಯನ್ನು ಆಲಿಸಿದ ನಿಮಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಬ್ಬ ಮಹಾನ್ ಸಾಧಕರ ಜೀವನ ದರ್ಶನದೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು.